ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ಳುವ ಅವಕಾಶ ನಮಗಿಲ್ಲ. ಆದರೆ ದೇಶವನ್ನು ಕಟ್ಟುವ ಪ್ರಕ್ರಿಯೆಯಲ್ಲಿ ನಾವು ಸಕ್ರಿಯವಾಗಿ ಪಾಲ್ಗೊಳ್ಳುವ ಸದಾವಕಾಶವಿದೆ ಎಂದು ಸರ್ವೋಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿ ಜಸ್ಟಿಸ್ ಶಿವರಾಜ್ ಪಾಟೀಲ್ ಹೇಳಿದರು. ಸಾಧನಕೆರೆಯಲ್ಲಿ ಮೈಂಡ್ ವೇವ್ ಎಜು ಹಬ್ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ದೇಶ ಕಟ್ಟುವ ಚಿಂತನೆ ನಮಗಿರಬೇಕು, ನಮ್ಮ ದೃಷ್ಟಿಕೋನ ಬದಲಾಗಬೇಕು ಎಂದು ತಿಳಿಸಿದರು. ಈ ಸಂಸ್ಥೆಯು ಸುಸಜ್ಜಿತ ಪ್ರಯೋಗಾಲಯಗಳು, ಗ್ರಂಥಾಲಯ ಮತ್ತು ಭಾರತ ರತ್ನ ಪ್ರೊಫೆಸರ್ CNR ರಾವ್ ಅವರಿಗೆ ಸಮರ್ಪಿತವಾದ ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿದೆ. ಇಸ್ರೋ ಮಾಜಿ ಅಧ್ಯಕ್ಷ AS ಕಿರಣ್ ಕುಮಾರ್ ಮತ್ತು ನಿವೃತ್ತ ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ಅವರು ಮೈಂಡ್ ವೆಬ್ ಎಜು ಹಬ್ CNR ರಾವ್ ಸಭಾಂಗಣವನ್ನು ಉದ್ಘಾಟಿಸಿ ಸಭಾಂಗಣದಲ್ಲಿನ ಪುಸ್ತಕ ಮತ್ತು ಪರಿಕರಗಳನ್ನು ವೀಕ್ಷಿಸಿದರು. ಸುಭಾಷ್ ಪಾಟೀಲ್, ಮಹೇಶ್ ಮಾಷಾಳ್, PV ಹಿರೇಮಠ್, ಉದಯ್ ಶಂಕರ್ ಉಪಸ್ಥಿತರಿದ್ದರು. ಗೌರವ ಪಡಿಬೇಕಾದಾಗ ಶಿಕ್ಷಕರಂದ್ರೆ ಸಾಲದು ಅಂದ್ಕೊಂಡಿದ್ದಾನೆ. ನಮಗೆಲ್ಲ ಗೊತ್ತಿದ್ದ ನಿಜಕ್ಕೆ ಶಿಕ್ಷಕರಾದ್ರೆ ಆಚಾರ್ಯ ಅಂತೀವಿ. ಆಚಾರ್ಯ ಅಂದರೆ ಯಾರು? ಆಚಾರ್ಯ ಹೂಸ್ ಕಾಂಡಕ್ಟ್ ಇಸ್ ಆಲ್ಸೋ ಗುಡ್, ಸದಾಚಾರ ಅಂತೀವಿ. ಆ ಥರ ಅಂಥ ಟೀಚರ್ಸು ಇದ್ದರೆ ಗೌರವ ತಾನಾಗಿ ಬರ್ತದೆ. ಅದಕ್ಕೇನು ಡಿಮಾಂಡ್ ಮಾಡೋ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ಯಾರಾದರೂ ಗೌರವ ಕೊಡದಿದ್ದರೆ ಅದು ಅವರಿಗೆ ಬಿಟ್ಟ ವಿಷಯ, ಅದು ಅವರಿಗೆ ಮೈನಸ್ಸು, ಟೀಚರ್ಗಳಿಗೆ ಮೈನಸ್ ಅಲ್ಲ. ಶಿಕ್ಷಕರಾದವರು ನಾವು ಬರೀ ಶಿಕ್ಷಕರಾಗಿದ್ದೀವಿ, ನಾವು ಜಾಬ್ ಮಾಡ್ತಾ ಇದ್ದೀವಿ, ಸ್ಯಾಲರಿ ಕೊಡ್ತಾರಂತಲ್ಲ. ನೀವು ಶಿಕ್ಷಕರಾಗಿ ತಿಳ್ಕೊಳ್ಬೇಡಿ, ನೀವು ಶಿಲ್ಪಿಗಳಾಗಿ ತಿಳ್ಕೊಳ್ಳಿ. ಮಕ್ಕಳ ಭವಿಷ್ಯದ ಶಿಲ್ಪಿಗಳು, ದೇಶ ಕಟ್ಟತಕ್ಕಂಥ, ದೇಶವನ್ನು ದೊಡ್ಡದು ಮಾಡ್ತಕ್ಕಂಥ, ಮಹಾನ್ ಕಾರ್ಯ ಮಾಡ್ತಕ್ಕಂಥ ನೀವು ಅಂತಕ್ಕಂಥ ನಮ್ಮನ್ನು ನಾವು ಎಲಿವೇಟ್ ಮಾಡಿಕೊಳ್ಳೋಣ. ಆ ದೃಷ್ಟಿಯಿಂದ ನೋಡಿದಾಗ ಟೀಚರ್ಗಳಿಗೆ ಗೌರವ ಇದೆ. ಈಗ ನನ್ನದೇ ಒಬ್ಬ ಟೀಚರ್ ನಾವು ಇದೇ ಧಾರವಾಡದಲ್ಲಿ ನಮ್ಮ ಫೌಂಡೇಶನ್ ಒಂದು ಕಾರ್ಯಕ್ರಮ ಮಾಡಿದ್ವಿ. ಒಂದು ಶಿವಶ್ರೀ ಪ್ರಶಸ್ತಿ ಅಂತ ಕೊಟ್ಟಿವಿ ಅವರಿಗೆ. ಮೊದಲನೇ ಪ್ರಶಸ್ತಿ ಅವರಿಗೆ ಕೊಟ್ಟಿವಿ. ಆಗಾಗಲೇ ಅವರಿಗೆ ಬಹುಶಃ 90 ವರ್ಷ ಮೇಲೆ ಆಗಿತ್ತು. ಅವರು ಬಹಳ ಸಂತೋಷದ ಮಾತಾಡಿದರು. ನಮ್ಮ ಶಿಷ್ಯ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿ ಇವತ್ತು ನಮಗೆ ಪ್ರಶಸ್ತಿ ಕೊಡ್ತಾ ಇದ್ದಾರೆ ಅಂದರೆ ಬಹುಶಃ ಮುಂದೆ ಅವರು 4 ವರ್ಷ ಹೆಚ್ಚು ಬದುಕಿದರು. ಅಂದರೆ ಯಾಕೆ ಹೇಳ್ತೀನಿ ಅಂದರೆ ನಾವು ಗೌರವಿಸಿದ ಆ ಥರ ಆಗ್ತದೆ. ನನಗೀಗ ಮುಂದೆ ಮಾತಾಡೋದಕ್ಕಿಂತ ಮೊದಲು ಈ ಧಾರವಾಡ ಅಂದರೆ ಏನೋ ಖುಷಿ. ಧಾರವಾಡದಲ್ಲಿ ಏನೋ ಇದೆ, ಈ ಮಣ್ಣಿನಲ್ಲಿದೆ, ಈ ಗಾಳಿಯಲ್ಲಿದೆ, ಏನೋ ಈ ಧಾರವಾಡಕ್ಕೆ ಬರೋದು ಅಂದರೆ ಖುಷಿ ಆಗ್ತದೆ. ಅದಕ್ಕೆ ನೋಡಿ, ಇಲ್ಲಿ ಯಾವಾಗಲೇ ರೆಫರ್ ಮಾಡಿದ್ರು, ಯಾವುದೇ ಕ್ಷೇತ್ರ, ಕಲೆ, ಸಾಹಿತ್ಯ, ಸಂಗೀತ, ಆಮೇಲೆ ನ್ಯಾಯಾಂಗ, ಬೇರೆ ಬೇರೆ ಕಡೆ ನ್ಯಾಯಾಂಗಕ್ಕೆ ಬಂದರೆ PB ಗಜೇಂದ್ರಗೌಡರು ಮೂಲತಃ ಧಾರವಾಡ ಡಿಸ್ಟ್ರಿಕ್ಟವರು. ಅವರು ಭಾರತದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆದರು. ಬೇಂದ್ರೆ ಅವರಿದ್ದಾರೆ, ಮಲ್ಲಿಕಾರ್ಜುನ್ ಮನ್ಸೂರ್ ಇದ್ದಾರೆ, ಗಂಗೂಬಾಯಿ ಹಾನ್ಗಳಿದ್ದಾರೆ, ಈ ಭಾಗದ ಭೀಮಸೇನ್ ಜೋಶಿ ಅವರಿದ್ದಾರೆ. ಆಮೇಲೆ ವಿದ್ಯಾಕ್ಷೇತ್ರಕ್ಕೆ ಬಂದರೆ ಕರ್ನಾಟಕ ಯೂನಿವರ್ಸಿಟಿ DC ಪಾವತಿ ಅವರು. ನಾವು ಅನೇಕ ಕ್ಷೇತ್ರದಲ್ಲಿ ನೋಡಿದರೆ ಧಾರವಾಡ ಒಂದು ರೀತಿಯಿಂದ ನೋಡಿ, ಆ ಕಾಲಕ್ಕೆ ನಾನು ವಿದ್ಯಾರ್ಥಿ ಆದ ಭಾಳ ವರ್ಷಗಳ ಹಿಂದೆ ಕರ್ನಾಟಕದಲ್ಲಿ 2 ವಿಶ್ವವಿದ್ಯಾಲಯಗಳು, ಉತ್ತರ ಕರ್ನಾಟಕ ವಿಶ್ವವಿದ್ಯಾಲಯ, ದಕ್ಷಿಣ ಕರ್ನಾಟಕದ ಓಲ್ಡ್ ಮೈಸೂರಿಗೆ ಮೈಸೂರು ವಿಶ್ವವಿದ್ಯಾಲಯ. ಎಷ್ಟೋ ವಿದ್ಯಾಲಯಗಳಾಗಿವೆ. ಈ ಕೇಂದ್ರಕ್ಕೆ ಎಷ್ಟೊಂದು ಮಹತ್ವ ಆ ಕಾಲಕ್ಕೆ. ಆಮೇಲೆ ನಾನು ಪರ್ಸನಲ್ ಕನೆಕ್ಟ್, ಧಾರವಾಡಕ್ಕೆ ನಾನು ಹೆಂಗೆ ಪರ್ಸನಲ್ ಕನೆಕ್ಟ್ ಆದ 2 ನಿಮಿಷದ ಹೇಳಿ